ನಮಸ್ಕಾರ ಗೆಳೆಯರೆ. ಏನಪ್ಪ ಅಂದ್ರೆ ಇವತ್ತು RCB KKR ಎಂಥ ಮ್ಯಾಚ್, ತಿಂಡಿ ಮ್ಯಾಚ್. ನಾವು ಎಲ್ಲ ಕೆಲಸ ಬಗ್ಸಿ ಬಿಟ್ಟು ಮ್ಯಾಚ್ ನೋಡ್ಕೊಂತ ಕೂತಿದ್ವಿ. ಆದ್ರೆ ಏನು ಟಾಸ್ ಸೋತ್ರ ನಮ್ಮ ಹೆಂಗಂದ್ರೆ ಒಂದು ಟಾಸ್ ಗೆದ್ರು ಹೊಳ್ಳಿ ಒಂದು ಮ್ಯಾಚ್ ಗೆದ್ರು ಅವ್ನು 10 ಮ್ಯಾಚ್ ಗೆದ್ದಾಗ ನಮ್ಮ ಬಾಳೆವು ನೋಡಿ. ಇವತ್ತು ಮೊನ್ನೆ ಟಾಸ್ ಗೆದ್ರು ಮ್ಯಾಚ್, ಇವತ್ತು ಟಾಸ್ ಸೋತ್ರು ಮ್ಯಾಚ್ನು ಸೋತ್ರ ಅಂತ ಅವಾಗ ಅನ್ಕೊಂಡಿದ್ವಿ. ಆದ್ರೂ ನೋಡೋಣ ನಾವು ಗೆಲ್ತಲ್ಲ ಮ್ಯಾಚ್ ಅಂತೇಳಿ ಕಾಲ್ ಕೂತಿದ್ವಿ. ಹೊಡೆಯಕ್ಕೂ ನಮ್ದೇನು ಗೆಸ್ ಏನು ಸುಳ್ಳು ನಮ್ಗೆ ಅನ್ಕೊಂಡಿದ್ವಿ ಇವರು ಫಸ್ಟ್ ಬ್ಯಾಟಿಂಗ್ ಬಂದಾಗ ಗೆಲ್ಲೋದು ಭಾಳ ಕಮ್ಮಿ. ಯಾಕಂದ್ರೆ ನಮ್ಮ ಟೀಮ್ ಬೌಲಿಂಗ್ ಹಂಗೈತ್ರಿ. ಬೌಲಿಂಗ್ ನಾವು ನಾನಾವತ್ತು ನಮ್ದು ಬೌಲಿಂಗ್ ಎಂತೆಂಥ ಬೌಲರ್ಸ್ ನಮ್ಮ ಕಡೆಗೆ ಅವನವ್ನು ಬೌಲಿಂಗ್ ಮ್ಯಾಗ ಬೇಕಾದಂಗೆ ಮ್ಯಾಚ್. ಅದಕ್ಕೆ ನಾವು ಫಸ್ಟ್ ಅನ್ಕೊಂಡಿದ್ವಿ ಮ್ಯಾಚ್ ಇವತ್ತು ವಿನ್ ಅಂತೇಳಿ. ಕಡೆಗೂ ನಮ್ಮ ನಿರೀಕ್ಷೆನ ಸುಳ್ಳು ಆಗಲಿಲ್ಲ. ಅದಕ್ಕೆ ನೋಡಿದ್ವಿ. ಆದ್ರೂ ಏನಾಗಲಿ ಆದ್ರೂ ನೋಡ್ಬೇಕಲ್ರಿ ಮ್ಯಾಚ್. ನಮ್ಮ RCB ಮ್ಯಾಚ್ ಅಂದಾಗ ನಾವು ನೋಡ್ರ ಬೇಕಾದ ನಮ್ದು ಇದು ಸೋಲಿ ಗೆಲ್ಲಿ 10 ವರ್ಷ ಕಪ್ ಬಿಟ್ಟು ಸಾಯಿ ಮಟ್ಟ ಕಪ್ ಹೊಡಿಲಿಕ್ಕಂದ್ರೆ ನಾವು ಅದು ಮ್ಯಾಚ್ ನೋಡಾರ ಅದಕ್ಕೆ ಸಪೋರ್ಟ್ ಮಾಡಾರ. ಆಮ್ಯಾಗೆ ಇವ್ರು ಸೆಲೆಕ್ಷನ್ ಮಾಡೋರು ಅಂತೇಳಿ ಆ ಲಾಕಿ ಫರ್ಗ್ಯೂಸನ್ ಎಷ್ಟು ಮಸ್ತ್ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಐತಿ. ಅವ್ರು ಬಿಟ್ಟಾರ. ಈ ಜೇಸನ್ ಹೋಲ್ಡರ್ ಅಂತ ಹೆಂಗೆ ಸೆಲೆಕ್ಷನ್ ಮಾಡ್ತಾರೋ ಏನು. ಇವ್ರು ಬರೀ ಬ್ಯಾಟಿಂಗ್ ಕಡೆ ಒತ್ತು ಕೊಡ್ತಾರೆ. ಬೌಲಿಂಗ್ ಇವ್ರಿಗೆ ಸಮಾಧಾನ ಇಲ್ಲ. ಬರೀ ಬಂದಾಗ ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗ್ ಮೇಲೆ ಗೆಲ್ಬೋದು. ಎಷ್ಟು ದಿನ ಅಂತ ಗೆಲ್ತಾರೆ ಬ್ಯಾಟಿಂಗ್ ಮೇಲೆ ಅಷ್ಟು ಕಂಟಿನ್ಯೂಸ್ಲಿ ಗೆಲ್ಲಕ್ಕಾಗಲ್ಲ. ಸ್ವಲ್ಪ ಅದನ್ನು ವಿಚಾರ ಮಾಡ್ಬೇಕೈತಿ. ಆದ್ರೆ ಯಾಕೆ ಹಿಂಗೆ ಮಾಡೋಂಥ ಅರ್ಥ ಆಗೋಲ್ಲ. ಇವರು ಬಂದಾಗ ಹೊಸ್ದಾಗಿ ಹೊಸ ಅಧ್ಯಾಯ ಅಂತಾರೆ, ಇನ್ನು ಮುಂದುವರ್ಸ್ಕೊಂಡು ಮತ್ತೊಂದು ಅಂತ ಹೇಳ್ತಾರೆ. ಆದ್ರೂ ನಾವು ಏನಂದ್ರೆ ಇದು ಇಲ್ಲ ನಮ್ಗೆ ಸಪೋರ್ಟ್. ನಾವಂತ RCB ಸಪೋರ್ಟ್ ಮಾಡ್ಬಿಟ್ಟು ಬೇರೆ ಟೀಮ್ ಸಪೋರ್ಟ್ ಮಾಡಲ್ಲ. ಎಷ್ಟು ದಿನ RCB ಎಷ್ಟು ಮಂದಿ ಬಂದು ಬಿಟ್ಟು ಹೋಗ್ರಿ, ಯಾರ ಬರ್ಲಿ ಯಾರ ಹೋಗ್ಲಿ, ನಾವಂತ RCB ಸಪೋರ್ಟ್ ಮಾಡೋದಂತ ಬಿಡಲ್ಲ. ನಮ್ಗೆ RCB ಹಂಗಂದ್ರೆ ಅದು ಹೋಮ್ ಟೀಮ್, ಮನೆಯವ್ರು ಇದ್ದಂಗೆ ಅವ್ರನ್ನಂತ RCB ಸಪೋರ್ಟ್ ಮಾಡೋದು ಬಿಡಲ್ಲ ನಾವು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಕಡೆಗೆ ಹಂಗೂ ಹಿಂಗೆ ಬಂದು ಗುದ್ದಾಡಿ ಲಾಸ್ಟ್ ನಮ್ಮ DK ಬಂದ್ರೆ DK ಅಂತ ಹಾಗೆ ಬಂದ್ರೆ ಒಂದು 2 ಬಾಲ್ ತಿಂದ್ರು. ಎಲ್ಲರೂ ಬೈದ್ರು ಏನು ಆಡ್ತಾನಪ್ಪ, ಏನು 2 ಬಾಲ್ ಬಂದ 2 ಬಾಲ್ ತಿಂದಂತೇಳಿ. ಆ ಲಾಸ್ಟಿಗೆ ಒಂದು 2 6 ಒಂದು 2 4 ಹೊಡೆದೊಟ್ಟು ಹಾಂಗೆ ಒಂದು 70 ಗಡಿ ದಾಟಿಸಿದ್ರು. 170 ಗಡಿ ದಾಟಿಸಿ 183 ತಂದು ಇಟ್ರು. ಆಮ್ಯಾಗ 183 ಹೊಡೆದ್ರು, ಟಾರ್ಗೆಟ್ ಕೊಟ್ರು. ನಮ್ಮ ಕೊಹ್ಲಿ ಕಾಕ ಮಾತ್ರ ಇವತ್ತು ಹೆಂಗಂದ್ರೆ ಎವರ್ ಗ್ರೀನ್ ಬ್ಯಾಟ್ಸ್ಮನ್. ಅವಂಗಂತೂ ಅಷ್ಟು ಎವರೇಜ್ ಅಂತೂ ಬಿಟ್ಟು ಕೊಡಲ್ಲ ಅವ. ಹೆಂಗಂತಂದ್ರೆ ನೋಡು, ಸ್ಟಾರ್ಟಿಂಗ್ ಬಂದವ ಆಲ್ಮೋಸ್ಟ್ 83 ರನ್ ಹೊಡ್ಸು. ಒಂದು ಅರ್ಧ ಮ್ಯಾಚ್ ಸ್ಕೋರ್ ಒಬ್ಬನ ಹೊಡೆದ. ಇವ್ರು ಇನ್ನು ಅರ್ಧ ಹೊಡ್ಯಾಕ ತಿನ್ಕ್ಯಾಡ್ಬಿಟ್ರು ಇವತ್ತು. ಅದಕ್ಕೆ ಲಾಸ್ಟಿಗೆ 183 ಫೈನಲ್ ಹೊಡೆದ್ರು. ಕೊಹ್ಲಿ ಕಾಕ ಇವತ್ತು ನಾಟ್ ಔಟ್ ಆಗೋದು ಕಡೆಕು. ಅದು ಕಿಂಗ್ ಕೊಹ್ಲಿ ಆಗಿ ಉಳಿದ. ಆಮ್ಯಾಗ ನೆಕ್ಸ್ಟ್ ಬೌಲಿಂಗ್ ಬಂದ್ರೆ ಯಾರು ಬೌಲಿಂಗ್ ಬಂದ್ರು ನಮ್ಮ RCB ಅವ್ರ ಬೌಲಿಂಗ್. ಅದೊಂದು ಅದೊಂದು ಇದು ಪದ್ಧತಿ ಅದ. ಏನು ನಮ್ಮ RCB ಜೋಡಿ ಇದ್ದಾಗ ಯಾರೋ ಸುನಿಲ್ ನಾರಾಯಣ ಇದು ಬರೋದು ಪದ್ಧತಿ ಅದ ಒಂದು. ಅದೇನೋ ಗೊತ್ತಿಲ್ಲ. ಅವನು RCB ಅಂದ್ರೆ ಇವು ತಿಂಡಿಗೆಟ್ಟ ಆಡ್ತಾವ. ಇವು ಯಾರೇ ನರೇನ್ ಆತ, ಇವು ರಸಲ್ ಆಡಲ್ಲ. ರಸಲ್ ಅಷ್ಟೊಂದು ಇದಿಲ್ಲ. ನರೇನ್ ಮಾತ್ರ ತಿಂಡಿಗೆಟ್ಟ ಆಡ್ದ ನಮ್ಮ RCB ಮುಂದಂತ. ಅವ್ನು ಇವತ್ತು ಓಪನರ್ ಬಿಟ್ರೆ ಆಡಪ್ಪ ಅಂತೇಳಿ ಅವ ಬಂದ ಮುಟ್ಟಿರೋ ಬಾಲ್ 4-6 ಕಡೆಯಕ್ಕೂ 47 ರನ್ ಹೊಡೆದ. 47 ರನ್ ಹೊಡೆದ 6 ಅಷ್ಟೊತ್ತಿಗೆ 60 ರನ್ ಹೊಡೆದ ಪೂರ ಅವ್ರಿಗೆ ಸೆಮಿ ತಂದು ಕೊಟ್ಟ ಮ್ಯಾಚ್. ನೆಕ್ಸ್ಟ್ ಬಂದ್ರೆ ಯಾರು ನಮ್ಮ ಶ್ರೇಯಸ್ ಅಲ್ಲ ಸಾರಿ, ಇವ್ರು ಯಾರು ವೆಂಕಟೇಶ್ ಅಯ್ಯರ್ ಬಂದು ಅವರು ಹ್ಯಾಂಗ್ ಒಂದು 2 ಬಾಲ್ ಆಡೋದು ಮಾಡಿ ಆಮೇಲೆ ಅವರು 4-6 ಆಗ ಕೈ ಸ್ಟಾರ್ಟ್ ಮಾಡಿ ಅವರು ಹೊಡೆದ್ರು. ಇಲ್ಲ ಅಂತಲ್ಲ, ಅವರು ಸಖತ್ತಾಗಿ ಬಾರಿಸಿದ್ರು. ಅವರು ಬಾರಿಸಿ 50 ಹೊಡೆದ್ರು. 50 ಹೊಡೆದ್ ನೆಕ್ಸ್ಟ್ ಬಾಲ ವಿಕೆಟ್ ಬಿಡ್ಲಿಲ್ಲ. ಇವ್ರು ನಮ್ಮ ಜೇಸನ್ ನೋಡ್ರು. ಆಮೇಲೆ ಯಾರು ಸಿರಾಜ್ ಈ ವರ್ಷ ಏನಾಗತ್ತೆ ನಮ್ಗೆ ಲೆಕ್ಕ ಹರಿವಲ್ದು. ನಮ್ಗೆ ಎಲ್ಲ ಬಾಲ್ 4-6 ಫುಲ್ ಹೆವಿ ರನ್ ಕೊಡೋ ಬೌಲರ್ ಅಂದ್ರೆ ಇದ್ರೊಳಗೆ ಸಿರಾಜ್. ಲೆಕ್ಕದಂಗೆ ಹೊಡ್ರಿ ತೋರಿ ಅವನು ತಗೊಂಡು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟ ನಾವು ಸಿರಾಜ್. ಆಮೇಲೆ ನಮ್ಮ ಕರ್ನಾಟಕದ ಒಂದು ಹುಲಿ ಬೌಲರ್ ಯಾರು ಅವ ಬಂದ ಸ್ವಲ್ಪ ಭಾರಿ ಬೆಸ್ಟ್ ಹಾಕಿದವ. ಇನ್ನು ಎಲ್ಲರೂ ಇದು ಮಾಡ್ತಾರಂತೆ ಒಂದು ಲೆಕ್ಕಕ್ಕೆ ಹಾಕಿದ. ಕಡೆಗೂ ಲಾಸ್ಟ್ ಇದು ಮಟ್ಟ ತಂದು ಕಡೆಗೆ ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಬಂದು ಅವನು ಶುರು ಹಚ್ಕೊಂಡ ಬ್ಯಾಟಿಂಗ್. ಹಿಂಗೂ ಮಾಡಿ ಗುದ್ದಾಡಿ ಕಡೆಗೂ ಹೋಮ್ ಪಿಚ್ನಾಗ ಮತ್ತೆ 2ನೇ ಮ್ಯಾಚ್ ಗೆಲ್ತಾರಂತ ಅಂದವ್ರಿಗೆ ಮಣ್ಣ ನೀರು ಹಾಸಿ ಸೋತ್ಬಿಟ್ರು ಮ್ಯಾಚ್. ಹೇಳೋದು ಏನಂತಂದ್ರೆ ಇವರು
ಅಂತಾರ ಹೊಸ ಅಧ್ಯಾಯ ಸ್ಟಾರ್ಟು ಏನೇನು ಸುಡಗಾಡಿ ಯಾವ ಅಧ್ಯಾಯ ಸ್ಟಾರ್ಟ್ ಇಲ್ಲ. ಇವರು ಈ ವರ್ಷ ಅದಲ್ಲ ಇನ್ನೂ 2 ವರ್ಷ ಬಿಟ್ಬೋದ್ರು ಇದ ಹಣೆ ಬರ ಬ್ಯಾಟಿಂಗ್ನಾರ ಸಾಯ್ಬೇಕು. RCB ಬಂದ್ರೇನು ಬ್ಯಾಟಿಂಗ್ ಬೇರೆ ಏನು ಕೇಳಕ್ ಹೋಗ್ರಿ. ಬ್ಯಾಟಿಂಗ್ ಮ್ಯಾಗ ಜೀವನ ಇರೋದು, ಬ್ಯಾಟಿಂಗ್ ಮ್ಯಾಗ ಗೆಲ್ಬೇಕು ಇವ್ರು. ಅದಕ್ಕೆ ಏನು ಅನ್ನೋದಂದ್ರೆ ಸ್ವಲ್ಪ ಬೌಲಿಂಗ್ ಕಡೆನೂ ಒತ್ತು ಕೊಡ್ಲಿ. ಇವ್ರು ಕೋಚಸ್ ಅಂತ ಏನ್ ಮಾಡ್ರಿ, ಇವ್ರು ಹೆಂಗ ನಮ್ಗೆ ತಿಳಿವಲ್ದು. ಎಂತೆಂಥ ಬೌಲರ್ಸ್ ಎಂತೆಂಥ ಬಿಟ್ರಿ ಇವ್ರು ಲೆಕ್ಕ ಹರಿವಲ್ದು ನಮಗಂತ. ಇದು ಆಮೇಲೆ ಏನು ಯಾಕೆ ಹಿಂಗೆ ಮಾಡೋ ಅಂತಾರು ಏನು ಬೇಕಂತ ಮಾಡಿ ನಮಗಂತ ಒಂದೇ ತಿಳಿಲ್ಲ. ಏನ್ರಿ ನಿಮ್ಗೆ ತಿಳಿದ್ರೆ ಸ್ವಲ್ಪ ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನಾನು ಒಂದು